ಇಟ್ಸ್ ಯುವರ್ ಗಾಯ್ ದ ಏರಿಸ್ ಗಾಯ್. ವೆಲ್ಕಮ್ ಟು ದ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವರ್ಷದ ನಾರ್ವೆ ಚೆಸ್ ಟೂರ್ನಮೆಂಟಲ್ಲಿ ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ಬೋದು. ಮ್ಯಾಗ್ನಸ್ ಮತ್ತು ಗುಕೇಶ್ ನಡುವಿನ ಪಂದ್ಯದಲ್ಲಿ ಮ್ಯಾಗ್ನಸ್ ಸೋಲ್ಬೇಕಾದ್ರೆ ಜೋರಾಗಿ ಟೇಬಲ್ನ ಗುದ್ದುತ್ತಾರೆ. ಸೊ ನಾನು ಅದೇ ಗೇಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾಕೆ ತುಂಬ ಚೆನ್ನಾಗಿತ್ತು ಗೇಮ್. ನಾನು 3-4 ಸಲ ನೋಡಿದೆ ಆ್ಯಂಡ್ ನಾನು ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಸೊ ಇದರಲ್ಲಿ ಏನಾಯಿತು, ಮೇಯ್ನಾಗಿ ಏನಾಯಿತು ಅಂದರೆ ನೈಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಸುಮಾರು ಜನ ನೋಡ್ತೀರ ನೈಟ್ನ ಯೂಸೇ ಮಾಡಲ್ಲ. ಸೊ ಇದರಿಂದ ಗುಕೇಶ್ ಅವ್ರು ತಿಳಿಸ್ಕೊಡ್ತಾರೆ ಲಾಸ್ಟಲ್ಲಿ. ಸೊ ಈ ಥರ ಗುಕೇಶ್ ಅವ್ರು ನೈಟ್ನ ಈ ಥರ ಯೂಸ್ ಮಾಡ್ತಾರೆ. ಎರಡು ಪಾಸ್ ಪಾನ್ನ ಪ್ರಮೋಷನ್ ಮಾಡೋಕ್ಕೆ ಬಿಡಲ್ಲ. ಥ್ರೆಟ್ ಇದೆ, ಅಕಸ್ಮಾತ್ ಪಾನ್ ಪುಷ್ ಮಾಡಿದ್ರು ಇದನ್ನು ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ಅಟ್ಯಾಕ್. ಈ ಥರ ಇತ್ತು. ಈ ಟೈಮಲ್ಲಿ ಮ್ಯಾಗ್ನಸ್ ಜೋರಾಗಿ ಟೇಬಲ್ನ ಗುದ್ದುತ್ತಾರೆ. ಸೊ ಈ ಥರ ಪೊಸಿಷನ್ ಬರೋಕ್ಕೆ ಹೇಗೆ ಸಾಧ್ಯ ಅನ್ನೋದು ನೋಡೋಣ. ಸೊ ಫಸ್ಟ್ ಗುಕೇಶ್ ವೈಟ್ ಆಡ್ತಾರೆ ಆ್ಯಂಡ್ ಮ್ಯಾಗ್ನಸ್ ಬ್ಲ್ಯಾಕ್. ಸೊ ಗುಕೇಶ್ ಕಿಂಗ್ಸ್ ಪಾನ್ ಆಡ್ತಾರೆ, ಮ್ಯಾಗ್ನಸ್ ಸೇಮ್ ರಿಪ್ಲೈ ಮಾಡ್ತಾರೆ. ಇಲ್ಲಿ ಗುಕೇಶ್ ಆಬ್ವಿಯಸ್ಲಿ ನೈಟ್ ಇಡ್ತಾರೆ. ಸೊ ಬೇಸಿಕ್ ಡೆವಲಪ್ಮೆಂಟ್ ನಡೀತಿಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಸೊ ಬಿಷಪ್ ಬರುತ್ತೆ, ಪಾನ್ ಅಟ್ಯಾಕ್ ಮಾಡ್ತಾರೆ. ಸೊ ಈ ಥರ. ಸೊ ನೆಕ್ಸ್ಟ್ ಅಟ್ಯಾಕ್ ಇದೆ ಇಲ್ಲಿ. ಈ ಥರ ಇದೆ ಪೊಸಿಷನ್ನು. ಸೊ ಬಿಷಪ್ ಕೂಡ ಬರ್ಬೋದು ಇಲ್ಲಿ. ಸೊ ಈ ಥರ ಮಾಡೋ ಯೋಚನೆ ಇರ್ತಾರೆ ಗುಕೇಶು. ಸೊ ಮ್ಯಾಗ್ನಸ್ ಕ್ಯಾಸಲ್ ಮಾಡ್ತಾರೆ. ಸೊ ಮೇಯ್ನಾಗಿ ಕಿಂಗ್ ಸೇಫ್ಟಿನ ನೋಡ್ತಾರೆ. ದಟ್ಸ್ ಆಲ್. ಸೊ ಮ್ಯಾಗ್ನಸ್ ಕ್ಯಾಸಲ್ ಮಾಡ್ತಾರೆ, ಬಟ್ ಗುಕೇಶ್ ಇದನ್ನು ಪಿನ್ ಮಾಡೋಕ್ಕೆ ನೋಡಿದ್ದು ಹೋಗಿದೆ. ಸೊ ಈ ಥರ ಪಾನ್ ವೀಕನಿಂಗ್ ಮಾಡಿದ್ದು ಆ ಥರ ಸ್ಟ್ರಾಟಜಿ ಇತ್ತು. ಬಟ್ ಮ್ಯಾಗ್ನಸ್ ಕ್ಯಾಸಲ್ ಮಾಡಿ ಆ ಥರ ಪೊಸಿಷನ್, ತುಂಬ ಕ್ರಿಟಿಸೈಸ್ಡ್ ಪೊಸಿಷನ್ ಬೇಡ ಅಂತ ಕ್ಯಾಸಲ್ ಮಾಡಿದ್ದಾರೆ. ಸೊ ಗುಕೇಶ್ ಇಬ್ಬರು ಕ್ಯಾಸಲ್ ಮಾಡ್ತಾರೆ. ಸೊ ಇಬ್ಬರು ಪಾನ್ ಪುಷ್ ಮಾಡ್ತಾರೆ. ಬಟ್ ಗುಕೇಶ್ ಈ ಪಾನ್ನ ಪುಷ್ ಮಾಡೋದು, ಬಿಷಪ್ ಇಲ್ಲಿ ತಂದು ಪಿನ್ ಮಾಡಬಾರ್ದು ಅಂತ ಗುಕೇಶ್ H3 ಆಡ್ತಾರೆ. ವಾವ್. ಸೊ ಮ್ಯಾಗ್ನಸ್ ಬಿಷಪ್ನ ಅಟ್ಯಾಕ್ ಮಾಡ್ತಾರೆ, ಗುಕೇಶ್ ವಾಪಸ್ ಬರ್ತಾರೆ. ಮತ್ತು ಈ ಬಿಷಪ್ನ ತಡೆಯೋಕ್ಕೆ ಮ್ಯಾಗ್ನಸ್ ಕಾರ್ಲ್ಸನ್ H6 ಆಡ್ತಾರೆ. ಸೊ ಗುಕೇಶ್ ರೂಕ್ನ ಇಡ್ತಾರೆ. ಸೆಂಟ್ರಲೈಸ್ಡ್ ಪಾನ್ನ ಇನ್ನೂ ಪ್ರೊಟೆಕ್ಟೆಡ್ ಆಗಿ ಆಗ್ತದೆ. ಮತ್ತು ರೂಪೇಸ್ ಆಡ್ತಾ ಇದ್ದಾರೆ. ರೂಯ್ ಲೋಪಸ್ ಅಂತ ಒಂದು ದೊಡ್ಡ ಓಪನಿಂಗ್ ಅದು. ಸುಮಾರು GMs ಆಡ್ತಾರೆ ಈ ಓಪನಿಂಗ್ನ. ಸೊ ಗೂಗಲಲ್ಲಿ ಸಿಗುತ್ತೆ, ನೋಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ದಿವಸ ನಾನೇ ಅಪ್ಲೋಡ್ ಮಾಡ್ತೀನಿ ರೂಯ್ ಲೋಪಸ್. ಸೊ ಬೇಸಿಕಲಿ ಅದು ಆಡ್ತಾ ಇದ್ದಾರೆ. ಸೊ ಮ್ಯಾಗ್ನಸ್ ಇಲ್ಲಿ ಬಿಷಪ್ನ ಅಟ್ಯಾಕ್ ಮಾಡೋದು. ಬಿಷಪ್ ಸೀದಾ C2 ಪಾನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಬಿಷಪ್ ವಾಪಸ್ ಹೋಗುತ್ತೆ, ಮ್ಯಾಗ್ನಸ್ ನೈಟ್ ಬರುತ್ತೆ, ನೈಟ್ ವಾಪಸ್ ಹೋಗುತ್ತೆ. ಮ್ಯಾಗ್ನಸ್ ಕಾರ್ಲ್ಸನ್ ನೈಟ್ನ ವಾಪಸ್ ತೊಗೊತಾರೆ. ಸೊ ದಟ್ ಈ ಥರ ಇಲ್ಲಿ ಪೊಸಿಷನ್ ಅಂತ, ಈ ಥರ ಇದೆ ಪೊಸಿಷನ್ನು. ಸೊ ಗುಕೇಶ್ ಅದಕ್ಕೆ A3ನ ಆಡ್ತಾರೆ, A4 ಪಾನ್ನ ಅಟ್ಯಾಕ್ ಮಾಡ್ತಾರೆ. ಬಿಷಪ್ ಫ್ರೀ ಮಾಡ್ಕೊಳೋಕ್ಕೋಸ್ಕರ ಬಿಷಪ್ಗೆಲ್ಲೂ ಜಾಗ ಇಲ್ಲ, ಕ್ವೀನ್ಗೆ ಇಲ್ಲೇ ಜಾಗ ಇರೋದು. ಸೊ ಜಾಗ ಮಾಡ್ಕೊಂಡು ಅಟ್ಯಾಕು ಮಾಡ್ತಾರೆ. ಪ್ರೊಟೆಕ್ಟೆಡ್ ಇತ್ತೆ.
ಸೊ ರುಕ್ನ ತರ್ತಾರೆ. ಯಾಕಪ್ಪ ಅಂದರೆ ಅಕಸ್ಮಾತ್ ಅವ್ರು ಹೊಡಿಲಿಲ್ಲ ಅಂದರೆ ಇಲ್ಲಿ ಕ್ಯಾಪ್ಚರ್ ಮಾಡಿ ರುಕ್ ಸೀದಾ ತೊಗೊಬೋದಾಗಿತ್ತು. ಸೊ ಮ್ಯಾಗ್ನಸ್ ಮೂವ್ ಮಾಡ್ತಾರೆ ರುಕ್ನ. ಸೊ ಪಾನ್ನ ಕ್ಯಾಪ್ಚರ್ ಮಾಡಲ್ಲ. ಗುಕೇಶ್ ಪುಷ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಪ್ರೊಟೆಕ್ಟೆಡ್ ಆಗಿದೆ, ಇಲ್ಲಿ ಸುಮಾರು ಥರ ಪ್ರೊಟೆಕ್ಟೆಡ್ ಆಗಿದೆ. ಸೊ ಇಲ್ಲಿ ಅಟ್ಯಾಕರ್ಸ್ ಬೇಸಿಕಲಿ ಮೀನ್ಸ್ ಡಿಫೆಂಡರ್ಸ್. ಮ್ಯಾಗ್ನಸ್ ಕಾರ್ಲ್ಸನ್ ಡಿಫೆಂಡ್, ಗುಕೇಶಿಂದ ಅಟ್ಯಾಕ್ ಇರೋದು, ಇಬ್ಬರೇ ಇರೋದು. ಸೊ ಇಲ್ಲಿ 3 ಜನ ಇದ್ದಾರೆ. ಸೊ ಆಬ್ವಿಯಸ್ಲಿ ಅಡ್ವಾಂಟೇಜ್ ಗುಕೇಶ್ಗೆ ಇರುತ್ತೆ ಇಲ್ಲಿ. ಸೊ ಮ್ಯಾಗ್ನಸ್ ಅದಕ್ಕೆ ಇಲ್ಲಿ ಇರೋ ನೈಟ್ನ ಇಲ್ಲಿಗೆ ತಂದು ಪ್ರೊಟೆಕ್ಟ್ ಮಾಡ್ತಾರೆ. ಪಾನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಗುಕೇಶ್ ನೈಟ್ನ ವಾಪಸ್ ತಗೊತಾರೆ. ಮ್ಯಾಗ್ನಸ್ ಡಿ ಪಾನ್ನ ಅಟ್ಯಾಕ್ ಮಾಡ್ತಾ ಇರೋದು. ಗುಕೇಶ್ ಸಹ ತರ್ತಾರೆ ನೈಟ್ನ. ವಾವ್. ಮ್ಯಾಗ್ನಸ್ ಪಾನ್ನ ಕ್ಯಾಪ್ಚರ್ ಮಾಡ್ತಾರೆ, ಡಿ ಪಾನ್ನ. ಎಗೇನ್ ಮತ್ತೆ ಗುಕೇಶ್ ಸಿ ಪಾನಿಂದ ಡಿ ಪಾನ್ನ ಕ್ಯಾಪ್ಚರ್ ಮಾಡ್ತಾರೆ. ಸೆಂಟ್ರಲ್ ಪಾನ್ಸ್ನ ಆ್ಯಕ್ಟಿವ್ ಆಗಿಟ್ಟಿದ್ದಾರೆ. ಸೊ ಇವಾಗ A4 ಪಾನ್ನ ತೊಗೊತಾ ಇರೋದು ಮ್ಯಾಗ್ನಸ್ ಕಾರ್ಲ್ಸನ್. ಸೊ ಗುಕೇಶ್ ಬಿಷಪಿಂದ ತೊಗೊಂಡಿದ್ದಾರೆ. ಮತ್ತು ಬಿಷಪ್ ಫ್ರೀ ಇದೆ ಈ ಡಯಾಗ್ನಲ್ಸ್. ಇವಾಗ ಕ್ವೀನ್ ಸಹ ಇಲ್ಲಿ ಫ್ರೀ ಇದೆ. ಪ್ರೊಟೆಕ್ಟ್ ನಡೀತಾ ಇದೆ. ಸೊ ಈ ಥರ ಇದೆ ಪೊಸಿಷನ್. ಸೊ ಮ್ಯಾಗ್ನಸ್ ಅದಕ್ಕೆ ಬಿಷಪ್ ಆಡ್ತಾರೆ. ಸೊ ಬೇಸಿಕಲಿ ಈ ಥರ ಮಾಡೋದಕ್ಕೆ ಈ ಬಿಷಪ್ ಕೂಡ ಚೆನ್ನಾಗಿ, 2 ಬಿಷಪ್ಸ್ ಆ್ಯಕ್ಟಿವ್ ಆಗಿದೆ. ಒಂದು ಮತ್ತು ಇದು ಈ ಪೊಸಿಷನ್ ಚೆನ್ನಾಗಿದೆ ಇಲ್ಲಿ, ಮತ್ತು ಈ ಪೊಸಿಷನ್ಸ್ ಚೆನ್ನಾಗಿದೆ. ಆ್ಯಂಡ್ ಗುಕೇಶ್ ಪಾನ್ನ ಪುಷ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಈ ಬಿಷಪ್ನ ಪ್ಯಾಸಿವ್ ಮಾಡ್ತಾರೆ. ಮೂವ್ ಮಾಡೋಕ್ಕೆ ಬಿಡಲ್ಲ. ಬಿಷಪ್ ದಾಟಿ ಇಲ್ಲಿ ತನಕ ಬರಬೇಕು ಬಿಷಪ್ ಅಂತ ಹೇಳಿದ್ರೆ ನಾಟ್ ಈವನ್ ಪಾಸಿಬಲ್. 2 ಪಾನ್ಸ್ ಇರೋದು ಅಲ್ಲಿ, ಮತ್ತು ಕ್ವೀನ್ ರುಕ್ ಪ್ರೊಟೆಕ್ಟ್ ಮಾಡ್ತಿದ್ದಾವೆ 2 ಪಾನ್ನ. ಸೊ ಮ್ಯಾಗ್ನಸ್ ಅದಕ್ಕೆ A5ನ ಆಡ್ತಾರೆ. ಸೊ ಬೇಸಿಕಲಿ ನಾಟ್ ಅ ಗುಡ್ ಮೂವ್. ಸೊ ಗುಕೇಶ್ ಅದಕ್ಕೆ ಬಿಷಪ್ ಟ್ರೇಡ್ ಮಾಡೋಕ್ಕೆ ಆಫರ್ ಮಾಡ್ತಾರೆ. ಬಟ್ ಮ್ಯಾಗ್ನಸ್ ತೊಗೊಳೋದ್ರ ಬದಲು ಬಿಷಪ್ನ ವಾಪಸ್ ತೊಗೊತಾರೆ. ಬಿಕಾಸ್ ರುಕ್ ಪ್ರೊಟೆಕ್ಟ್ ಮಾಡ್ತಾರೆ, ಕ್ವೀನ್ ಪ್ರೊಟೆಕ್ಟ್ ಮಾಡ್ತಿದೆ. ವಾವ್. ಕ್ವೀನ್ ಬಂತು ಅಂದರೆ ಈ ಪಾನ್ ಜಸ್ಟ್ ಅಟ್ಯಾಕ್ ಆಗುತ್ತೆ ಅಷ್ಟೆ. ಸೊ ಗುಕೇಶ್ ಕ್ಯಾಪ್ಚರ್ ಮಾಡೋದ್ರ ಬದಲು B3ನ ಆಡ್ತಾರೆ. ಸೊ ಈ ಪಾನ್ ಅಟ್ಯಾಕ್ ಆಗುತ್ತೆ ಅಂತ ಮುಂದೆ ಆಡ್ತಾರೆ. ಬಿಷಪ್ ಪ್ರೊಟೆಕ್ಟೆಡ್ ಆಗಿದೆ, ಬಿಷಪ್ ಡಯಾಗ್ನಲ್ಸ್ ಎಲ್ಲ ಓಪನ್ ಇದೆ. ಸೊ ಆ ಥರ ಯೋಚನೆದಲ್ಲಿ ಗುಕೇಶ್ ಇಟ್ಟಿದ್ದಾರೆ. ಸೊ ಮ್ಯಾಗ್ನಸ್ ಇವಾಗ ತೊಗೊತಾರೆ, ಗುಕೇಶ್ ರುಕ್ಕಿಂದ ತೊಗೊತಾರೆ, ನೈಟ್ ಇಡ್ತಾರೆ ಮ್ಯಾಗ್ನಸ್. ಆಮೇಲೆ ಈ ನೈಟ್ನ ಅಟ್ಯಾಕ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಇವೆರಡು ಪಾನ್ಸ್ ಲಾಕ್ ಆಗಿದೆ ನೈಟ್ಸಿಂದ. ಸೊ ಕ್ವೀನ್ ಇಲ್ಲಿ ಬಂದು ರುಕ್ ತೆಗಿಯೋಷ್ಟೊತ್ತಿಗೆ ಏನು ಬೇಕಾದ್ರೂ ಆಗ್ಬೋದು. ಮ್ಯಾಗ್ನಸ್ ಇಸ್ ನಂಬರ್ 1 ಪ್ಲೇಯರ್, ಏನು ಬೇಕಾದ್ರೂ ಮಾಡ್ಬೋದು. ಸೊ ಗುಕೇಶ್ ಮುಂದೆ ತರ್ತಾರೆ, ಪಾನ್ನ ಪ್ರೊಟೆಕ್ಟೆಡ್ ಮಾಡ್ತಾರೆ. ಇವೆರಡು ನೈಟ್ ಅಟ್ಯಾಕ್ ಮಾಡ್ತಿತ್ತು, ಸೊ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಮ್ಯಾಗ್ನಸ್ ರುಕ್ನ ತರ್ತಾರೆ, ಆಲ್ ಆಫ್ ಅ ಸಡನ್ ರುಕ್ನ ತರ್ತಾರೆ ಈ ವೀಕ್ ಪಾನ್ನ ಅಟ್ಯಾಕ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಮೂವ್ ಬೇಸಿಕಲಿ ಇಲ್ಲಿ ಇರ್ಬೋದು. ಈ ನೈಟಿಗೆ ಥ್ರೆಟ್ ಮಾಡಿ ಈ ಪಾನ್ಗೆ ಥ್ರೆಟ್ ಮಾಡ್ಬೋದು. ಸೊ ಗುಕೇಶ್ ಅದಕ್ಕೆ ಕ್ವೀನ್ನ ಇಡ್ತಾರೆ. ಕ್ವೀನ್ನ 23ನೇ ಮೂವ್ ಟಚ್ ಮಾಡ್ತಾ ಇರೋದು ಗುಕೇಶ್. 23ನೇ ಮೂವಲ್ಲಿ ಟಚ್ ಮಾಡ್ತಿರೋದು ಕ್ವೀನ್ನ. ಕ್ವೀನ್ C2ಗೆ ಇಟ್ಟಿರೋದು, ಪ್ರೊಟೆಕ್ಟ್ ಮಾಡ್ತಿರೋದು ಪಾನ್ಗೆ, ಮತ್ತು ಬಿಷಪ್ಪು ಪ್ರೊಟೆಕ್ಟ್ ಇಡ್ತದೆ. ಮ್ಯಾಗ್ನಸ್ ಇನ್ನೂ ಕ್ವೀನ್ ಮುಟ್ಟಿಲ್ಲ. ಸೊ ಪಾನ್ನ ಪುಷ್ ಮಾಡ್ತಾರೆ ಮ್ಯಾಗ್ನಸ್.
ಸಮ್ ರೀಸನ್ ಮ್ಯಾಗ್ನಸ್ ಪಾನ್ನ ಪುಷ್ ಮಾಡ್ತಾರೆ. ಸೊ ಗುಕೇಶ್ ಕಿಂಗ್ನ ಈ ಕಡೆ ತರ್ತಾರೆ, ಸೇಫರ್ ಸೈಡ್ ಮಾಡ್ಕೊತಾ ಇದ್ದಾರೆ ಗುಕೇಶ್. ಸೊ ಮ್ಯಾಗ್ನಸ್ ಬಿಷಪ್ನ ಇಡ್ತಾರೆ ಇಲ್ಲಿ ಸೆಂಟ್ರಲೈಸ್ ಮಾಡೋಕ್ಕೆ. ಸೊ ಕಿಂಗ್ ಈ ಕಡೆ ವಾಪಸ್ ಬಂದ್ರೂ ಇಲ್ಲಿ ಬರೋಕ್ಕಾಗಲ್ಲ ಗುಕೇಶ್. ಸೊ ಮ್ಯಾಗ್ನಸ್ ಆ ಥರ ಯೋಚನೆದಲ್ಲಿ ಬಿಷಪ್ ಇಟ್ಟಿದ್ದಾರೆ. ಸೊ ಆ ಥರನೂ ಇರ್ಬೋದು. ಬಟ್ ಇನ್ನೊಂದೇನು ಅಂದರೆ ಈ ಥರನೂ ಇಡ್ಬೋದು, ಈ ಥರನೂ ಇಡ್ಬೋದು, ಈ ಥರ ಇರ್ಬೋದು, ಗೊತ್ತಿಲ್ಲ. ಬಟ್ ನೋಡೋಣ ಬೇಸಿಕಲಿ ಏನಾಗುತ್ತೆ ಅಂತ. ಸೊ ಗುಕೇಶ್ ಅದಕ್ಕೆ ಕ್ವೀನ್ A2 ಹೋಗ್ತಾರೆ, ಈ ಪಾನ ಪ್ರೊಟೆಕ್ಟ್ ಮಾಡ್ತಾರೆ, ಈ ಪಾನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ವಾವ್. ಸೊ ಮ್ಯಾಗ್ನಸ್ ಬಿಷಪ್ನ ಇಡ್ತಾರೆ, ಬ್ಲಾಕ್ ನಡೀತಾ ಇದೆ ಇಲ್ಲಿ. ನಾನು ಹೇಳಿದೆ ಈ ನೈಟ್ ಅಟ್ಯಾಕ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಇದು ತುಂಬ ಆ್ಯಕ್ಟಿವ್ ಇದೆ ನೈಟ್. ಸೊ ಬೇಸಿಕಲಿ ಅಡ್ವಾಂಟೇಜ್ ಮ್ಯಾಗ್ನಸ್ ಕಡೆಗಿದೆ ಇನ್ನು. ಸೊ ಗುಕೇಶ್ ಅದಕ್ಕೆ ನೈಟ್ನ ವಾಪಸ್ ತಗೊತಾರೆ. ಯಾಕೆ ಅಂದರೆ ಪಾನ್ನ ಪುಷ್ ಮಾಡೋದಕ್ಕಲ್ಲ, ಬದಲಾಗಿ ಈ ಪಾನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಅದಕ್ಕೆ ಮ್ಯಾಗ್ನಸ್ ಪಾನ್ನ ಪುಷ್ ಮಾಡ್ತಾರೆ. ನೈಟ್ ಸ್ಕ್ವೇರ್ಸ್ ಎಂಡ್ ಆಗಿದೆ ಇಲ್ಲಿ, ನೈಟಿಗೆ ಜಾಗ ಇಲ್ಲ. ಸೊ ಬಂದರೆ ಇಲ್ಲೇ ಬರಬೇಕು. ಇಲ್ಲಿ ಪ್ರೊಟೆಕ್ಟ್ ಇದೆ, ಇಲ್ಲಿ ಲಾಕ್ ಇದೆ. ಸೊ ನೈಟಿಗೆ ಸ್ಪೇಸೇ ಇಲ್ಲ, ಮ್ಯಾಗ್ನಸ್ ಕಾರ್ಲ್ಸನ್ ನೈಟಿಗೆ ಸ್ಪೇಸೇ ಬಿಟ್ಟಿಲ್ಲ. ಸೊ ಗುಕೇಶ್ ಇದನ್ನು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ನೋಡಬೇಕು. ಸೊ ಮ್ಯಾಗ್ನಸ್ ಕಾರ್ಲ್ಸನ್ ಅವರ ಪಾನ್ ತೊಗೊತಾರೆ ಗುಕೇಶು, ಮತ್ತು ಟ್ರೇಡ್ ಆಫರ್ ಮಾಡ್ತಾ ಇದ್ದಾರೆ. ಮ್ಯಾಗ್ನಸ್ ಅದಕ್ಕೆ ಕ್ಯಾಪ್ಚರ್ ಮಾಡ್ತಾರೆ ಕ್ವೀನ್ನ, ಗುಕೇಶು ಕ್ಯಾಪ್ಚರ್ ಮಾಡ್ತಾರೆ ಕ್ವೀನ್ನ ರುಕ್ ಇಲ್ಲಿ ಬಂದು ಟ್ರೇಡ್ ಆಫರ್ ಮಾಡ್ಬೋದು. ಸೊ ಆ ಥರ ಇದೆ. ಮ್ಯಾಗ್ನಸ್ ಅದಕ್ಕೆ ಪಾನ್ನ ಪುಷ್ ಮಾಡ್ತಾರೆ, ನೈಟ್ನ ಅಟ್ಯಾಕ್ ಮಾಡ್ತಾರೆ. ಸೊ ಗುಕೇಶ್ ರುಕ್ನ ಅಟ್ಯಾಕ್ ಮಾಡ್ತಾರೆ, ನೈಟ್ನ ಬಿಡ್ತಾರೆ. ನೈಟ್ನ ತೊಗೊಂಡ್ರೆ ರುಕ್ ಹೋಗುತ್ತಿಲ್ಲಿ, ಅದಕ್ಕೆ ಇನ್ನೊಂದು ರುಕ್ನ ತರ್ತಾರೆ ಮ್ಯಾಗ್ನಸ್ ಕಾರ್ಲ್ಸನ್. ರುಕ್ನ ವಾಪಸ್ ಹೇಳ್ಕೊತಾರೆ, ಕಿಂಗ್ನ ಮುಂದೆ ಇಡ್ತಾರೆ ಮ್ಯಾಗ್ನಸ್. ಪಾನಿಂದ ನೈಟ್ನ ಕ್ಯಾಪ್ಚರ್ ಮಾಡಲ್ಲ, ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಕ್ಯಾಪ್ಚರ್ ಆದರೆ ರುಕ್ಕಿಂದ ತೊಗೊಳ್ಳೇಬೇಕು. ಆವಾಗ ಈ ಥರ ಸಿಚುವೇಶನ್ ಬರುತ್ತೆ, ಅವಾಗ. ಸೊ ಕಿಂಗಿಗೆ ಆವಾಗ ಒಂದೇ ಸ್ಕ್ವೇರ್ ಉಳಿದಿರುತ್ತೆ, ಆ ಥರ ಪೊಸಿಷನ್ ಬಂದಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೊಡೆದಿಲ್ಲ ಟಚ್ ಮಾಡಿಲ್ಲ ಅನಿಸುತ್ತೆ ಗುಕೇಶ್. ಅದಕ್ಕೇ ಈ ಪಾನ್ನ ಪಿನ್ ಮಾಡ್ತಾರೆ. ಸೊ ಮ್ಯಾಗ್ನಸ್ ಅಟ್ಯಾಕ್ ಮಾಡ್ತಾರೆ ಪಾನ್ನ. ನೆಕ್ಸ್ಟ್ ಮೂವ್ ಮೈಟ್ ಬಿ ಈ ಥರ ಇಟ್ಟು ನೈಟ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿರ್ಬೋದು. ಸೊ ಅಥವಾ ಈ ಥರ ಇಟ್ಟು ನೈಟ್ನ ಕ್ಯಾಪ್ಚರ್ ಮಾಡೋದು, ಬೇಸಿಗೆ ಏನೋ ಒಂದು ಮಾಡ್ತಾ ಇರ್ಬೋದು. ಸೊ ಗುಕೇಶ್ ಮತ್ತೆ ನೈಟ್ನ ವಾಪಸ್ ತರ್ತಾರೆ. 3 ಸಲ ಮೂವ್ ಮಾಡಿದ್ದನ್ನ ಫಸ್ಟು ಇಲ್ಲಿಗೆ ತಂದರು, ಸೆಕೆಂಡ್ ಇಲ್ಲಿಗೆ ಬಂತು, ಥರ್ಡ್ ಮತ್ತೆ ಇಲ್ಲಿಗೆ ಬಂತು ವಾಪಸ್. ವಾವ್. ಸೊ ಇವಾಗ ತೊಗೊತಾರೆ ಮ್ಯಾಗ್ನಸ್ ನೈಟ್ನ. ಸೊ ಇವಾಗ ಕ್ಯಾಪ್ಚರ್ ಮಾಡ್ತಾರೆ. ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ಐಸೋಲೇಟೆಡ್ ಪಾನ್ ಇದೆ ಗುಕೇಶ್ಗೆ. ಸೊ ಮ್ಯಾಗ್ನಸ್ ಪಾನ್ನ ತೊಗೊತಾರೆ. ತಗೋಬೋದು. ಬಟ್ ನೆಕ್ಸ್ಟ್ ಮೂವ್ ಈ ಥರ ಇರುತ್ತೆ. ಸೊ ಬಿಷಪ್ ತರಬೇಕು. ಸೊ ಪುಷ್ ರುಕ್ ಬರುತ್ತೆ, ಆ ಥರ ಸಮಥಿಂಗ್ ಲೈಕ್ ದಟ್ ಇರುತ್ತೆ. ಸೊ ಕ್ಯಾಪ್ಚರ್ ಮಾಡಿದ್ರು. ಸೊ ಅವರು ಪಾನ್ನ ತೊಗೊಂಡ್ರು,
ಕಿಂಗ್ನ ಫಸ್ಟ್ ಮುಂದೆ ಇಟ್ಟಿದ್ದಾರೆ. ಯಾಕೆ ಅಂದರೆ ನೆಕ್ಸ್ಟ್ ಚೆಕ್ ಕೊಟ್ಟು ಈ ಥರ ಪಿನ್ ಸೆಲ್ಫ್ ಮಾಡೋ ಥರ ಇರ್ಬೋದು ಅಂತ ಗುಕೇಶ್ನ ಕಿಂಗ್ ಮೂವ್ ಆಗುತ್ತೆ. ಸೊ ಮ್ಯಾಗ್ನಸ್ ಫಸ್ಟ್ ರ್ಯಾಂಕ್ನ ಲಾಕ್ ಮಾಡ್ತಾರೆ ಕಿಂಗಿಗೆ. ಸೊ ಪಾನ್ನ ಪುಷ್ ಮಾಡ್ತಾರೆ ಗುಕೇಶ್, ಇನ್ನೊಂದು ಪಾನ್ನ ಕ್ಯಾಪ್ಚರ್ ಮಾಡ್ತಾರೆ. ಮತ್ತು ಗುಕೇಶ್ಗೆ ಬಿಷಪ್ ಟ್ರೇಡ್ ಕೇಳ್ತಾ ಇದ್ದಾರೆ. ಐ ಮೀನ್ ಟ್ರೇಡ್ ಮಾಡೋಣ ಅಂತ, ಲೈಕ್ ಆ ಥರ ಚೆಸ್ ಲ್ಯಾಂಗ್ವೇಜಲ್ಲಿ ಟ್ರೇಡ್ ಮಾಡೋಣ ಅನ್ನೋ ಥರ ಇಟ್ಟಿದ್ದಾರೆ. ಮತ್ತು ಪ್ರೊಟೆಕ್ಷನ್ ಇದೆ ರುಕ್ಕಿಂದು. ಸೊ ಗುಕೇಶ್ ತೊಗೊತಾರೆ, ಬಟ್ ಮ್ಯಾಗ್ನಸ್ ರುಕ್ ಬದಲು ನೈಟಿಂದ ತೊಗೋತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ರುಕ್ಕಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ ತೊಗೊಳಕ್ಕೆ. ಸೊ ಆ ಥರ ಇರ್ಬೋದು. ಸೊ ಗುಕೇಶ್ ಅದಕ್ಕೆ ರುಕ್ನ ಸೆಕೆಂಡ್ ರ್ಯಾಂಕಿಗೆ ತರ್ತಾರೆ, E2ಗೆ ತರ್ತಾರೆ. ಸೊ ಮ್ಯಾಗ್ನಸ್ ಅದಕ್ಕೆ ನೈಟ್ನ ತರ್ತಾರೆ, ಈ ಸ್ಕ್ವೇರ್ಸ್ನ ಲಾಕ್ ಮಾಡ್ತಾರೆ. ಕಿಂಗಿಗೆ ಒಂದೇ ಮೂವ್ ಇರೋದು, ಗುಕೇಶ್ ಕಿಂಗಿಗೆ ಒಂದೇ ಮೂವ್ ಇರೋದು. ಬಟ್ ಗುಕೇಶ್ ರುಕ್ C2 ಇಡ್ತಾರೆ. ಬೇಸಿಕಲಿ ಐಡಿಯಾ ಈ ಥರ ಇತ್ತು ಐಡಿಯಾ ಈ ಕಿಂಗಿಗೆ ಥ್ರೆಟ್ ಮಾಡೋಕ್ಕೆ. ಸೊ ಮ್ಯಾಗ್ನಸ್ ಕಿಂಗ್ನ ಮುಂದೆ ತರ್ತಾರೆ. ಸೊ ಪಾನ್ನ ಪುಷ್ ಮಾಡ್ತಾರೆ ಗುಕೇಶ್ ಕಿಂಗಿಗೆ ಸ್ಪೇಸ್ ಮಾಡೋಕ್ಕೆ. ಬಟ್ ಸ್ಟಿಲ್ ನೈಟ್ ಇನ್ನೂ ಥ್ರೆಟ್ ಮಾಡ್ತಾಯಿದೆ ಈ ಥರ. ಸೊ ಮ್ಯಾಗ್ನಸ್ ಕಿಂಗ್ನ ಮತ್ತೆ ಮುಂದೆ ತರ್ತಾರೆ. ಕಿಂಗ್ ವಾವ್, ಮ್ಯಾಗ್ನಸ್ 4 ಕಿಂಗ್ ಮೂವ್ ಮಾಡಿರೋದು ಗೇಮಲ್ಲಿ. ಬೇಸಿಕಲಿ 4 ಕಿಂಗ್ ಮೂವ್ ಮಾಡಿರೋದು. ವಾವ್. ಗುಕೇಶ್ ಚೆಕ್ ಕೊಡ್ತಾರೆ. ಮ್ಯಾಗ್ನಸ್ ಸಿಂಪ್ಲಿ ಅದಕ್ಕೆ ಮತ್ತೆ ಮುಂದೆ ತರ್ತಾರೆ ಕಿಂಗಿಗೆ ಇನ್ನೂ ಮುಂದೆ ತರ್ತಾರೆ. ಸೊ ಮತ್ತೆ ಚೆಕ್ ಕೊಡ್ತಾರೆ ಗುಕೇಶ್, ಮತ್ತೆ ಮುಂದೆ ತರ್ತಾರೆ, ಮತ್ತೆ ಚೆಕ್ ಕೊಡ್ತಾರೆ, ಮತ್ತೆ ಮುಂದೆ ಬರ್ತಾರೆ. ಇಲ್ಲಿದ್ದಿದ್ದು ಕಿಂಗ್ ಇಲ್ಲಿಗೆ ಬಂದಿದೆ. ಮ್ಯಾಗ್ನಸ್ ಕಾರ್ಲ್ಸನ್ ಕಿಂಗ್ನ 7 ಬಾರಿ ಮೂವ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ 4 ಮೂವ್ ಕಿಂಗ್ದೇ ಆಗಿರೋದು ಮ್ಯಾಗ್ನಸ್ಸಿಂದ. ಸೊ ಥ್ರೆಟ್ ಇತ್ತು ರುಕ್ಕಿಗೆ. ಸೊ ಗುಕೇಶ್ನ ಮೂವ್ ಮಾಡಿದ್ದಾರೆ, ನೈಟಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಗ್ನಸ್ ವಾಪಸ್ ಗುಕೇಶ್ ನೈಟಿಗೆ ಥ್ರೆಟ್ ಮಾಡ್ತಾರೆ. ಸೊ ಗುಕೇಶ್ ಚೆಕ್ ಕೊಡ್ತಾರೆ, ಮತ್ತೊಮ್ಮೆ ಕಿಂಗ್ನ ಮುಂದೆ ಇಡ್ತಾರೆ. ಮತ್ತೆ ಕಿಂಗ್ನ ಇನ್ನೂ ಹತ್ರ ತರ್ತಾ ಇದ್ದಾರೆ. ಗುಕೇಶ್ ಕಿಂಗಿಗೆ ಮ್ಯಾಗ್ನಸ್ ಹತ್ರ ತರ್ತಾ ಇದ್ದಾರೆ. ಸೊ ಗುಕೇಶ್ ಮತ್ತೊಂದು ಚೆಕ್ ಕೊಡ್ತಾರೆ. ಈ ಸಲ ರುಕ್ಕಿಂದ ಬ್ಲಾಕ್ ಮಾಡ್ತಾರೆ. ಮತ್ತು ಟ್ರೇಡ್ ಆಪ್ಷನ್ ಇದೆ ಗುಕೇಶ್ಗೆ. ಸೊ ಗುಕೇಶ್ ಹೊಡಿತಾರೆ, ಮ್ಯಾಗ್ನಸ್ ಹೊಡಿತಾರೆ. ಸೊ ಮತ್ತೆ ಚೆಕ್ ಬರುತ್ತೆ, ಮತ್ತೆ ವಾಪಸ್ ಹೋದ್ರು ಮ್ಯಾಗ್ನಸ್ ಅಲ್ಲಿಗೆ. ಸೊ ಈ ಸಲ ನೈಟಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಗುಕೇಶು. ಸೊ ಮ್ಯಾಗ್ನಸ್ ಇವಾಗ ನೈಟ್ನ ಥ್ರೆಟ್ ಮಾಡ್ತಾ ಇರೋದು. ಸೊ ಗುಕೇಶ್ ಪಾನ್ನ ತೊಗೊತಾರೆ. ಸೊ ಅದಕ್ಕೆ ಗುಕೇಶ್ ಥರ ಇಟ್ಟಿರೋದು. ಸೊ ಮ್ಯಾಗ್ನಸ್ ಮತ್ತೆ ನೈಟ್ನ ಅಟ್ಯಾಕ್ ಮಾಡ್ತಾರೆ. ಸೊ ಈ ಸಲ ಗುಕೇಶ್ ಕಿಂಗಿಗೆ ಚೆಕ್ ಕೊಡ್ತಾರೆ. ಸೊ ಕಿಂಗ್ E1ಗೆ ಬಂದಿರೋದು. ಸೊ ಅಬ್ಸರ್ವ್ ಮಾಡಬೇಕು, ಕಿಂಗ್ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಈ ಥರ ಬಂದಿದ್ದು ಕಿಂಗ್, ಈ ಥರ ಬಂದಿದ್ದು. ಕಿಂಗ್ ಬಂದಿದ್ದು ಈ ಥರ. ಸೊ ನೈಟ್ನ ತೊಗೊಂಡೋಗ್ತಾರೆ ಗುಕೇಶ್, ರುಕ್ಕಿಗೆ ಥ್ರೆಟ್ ಮಾಡ್ತಾರೆ, ಪಾನಿಂಗ್ ಫೋರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ನೈಟ್ನ ವಾಪಸ್ ತೊಗೊತಾರೆ. ಮ್ಯಾಗ್ನಸ್ ಕಾರ್ಲ್ಸನ್ ಚೆಕ್ ಕೊಡ್ತಾರೆ
ಗುಕೇಶ್ ಕಿಂಗಿಗೆ. ಸೊ ಗುಕೇಶ್ ಇಲ್ಲಿ ಗುಕೇಶ್ ಬೇಸಿಕಲಿ ಏನು ಮಾಡ್ತಾರೆ ಅಂದರೆ, ಜಸ್ಟ್ ಅ ಮಿನಿಟ್. ಗುಕೇಶ್ ತೊಗೊತಾರೆ ನೈಟ್ನ. ಯಾಕೆಂದರೆ ನೀವು ತೊಗೊಂಡ್ರೂ ನನಗೆ ರುಕ್ ಸಿಗುತ್ತೆ, ಮತ್ತು ಪಾನ್ ವಾಪಸ್ ಈ ಥರ ಬರ್ಬೋದು. ಫಾಸ್ಟ್ ಪಾನ್ಸ್ ಇದೆ ಗುಕೇಶ್ ಹತ್ರ. ಸೊ ಗುಕೇಶ್ ತೊಗೊತಾರೆ ನೈಟ್ನ, ಮ್ಯಾಗ್ನಸ್ ರುಕ್ನ ತೊಗೊತಾರೆ, ಗುಕೇಶ್ ರುಕ್ನ ತೊಗೊತಾರೆ, ಮತ್ತು ಪಾನ್ ಥ್ರೆಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಗ್ನಸ್ ಈ ಮೂಮೆಂಟಲ್ಲಿ ಯೋಚನೆ ಮಾಡ್ತಾರೆ, ಈ ಎರಡು ಪಾನ್ಸ್ ಕ್ವೀನ್ ಆಗಬಹುದು, ಫಾಸ್ಟ್ ಪಾನ್ಸ್ ಅನ್ಕೋತಾರೆ. ಬಟ್ ನೀವು ಒಂದೇ ಒಂದು ಅಬ್ಸರ್ವ್ ಮಾಡಬೇಕು, ಈ ನೈಟ್ನ ಈ ಮೂವಿಂದ, ಮ್ಯಾಗ್ನಸ್ ಮಾಡಿರೋ ಮೂವಿಂದ ನೋಡ್ತಾ ಇರಬೇಕು. ಈ ನೈಟ್ ಮೇಲೆ ಒಂದು ಗಮನ ಇಡಿ. ಸೊ ಇದು ಹೆಂಗೆ ಬರುತ್ತೆ ಅನ್ನೋದು ನೀವು ನೋಡಬೇಕು. ಸೊ ಗುಕೇಶ್ ನೈಟ್ನ ವಾಪಸ್ ತರ್ತಾರೆ. ಸೊ ಪಾನ್ನ ಥ್ರೆಟ್ ಮಾಡ್ತಾರೆ. ಸೊ ಪಾನ್ನ ಪುಷ್ ಮಾಡ್ತಾರೆ ಮ್ಯಾಗ್ನಸ್. ಮತ್ತೆ ನೈಟ್ ಪಾನ್ನ ಥ್ರೆಟ್ ಮಾಡುತ್ತೆ. ಸೊ ಮ್ಯಾಗ್ನಸ್ ಕಿಂಗ್ನ ಮುಂದೆ ಇಡ್ತಾರೆ, ಸೊ ದಟ್ ಫೋರ್ಕ್ ಮಾಡಬಾರ್ದು ಈ ಥರ ಅಂತ. ಮ್ಯಾಗ್ನಸ್ ನೈಟ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಮ್ಯಾಗ್ನಸ್ ನೈಟ್ನ ಅವಾಯ್ಡ್ ಮಾಡಬೇಕು. ಸೊ ಗುಕೇಶ್ ಇಲ್ಲಿ ಬ್ರಿಲಿಯಂಟ್ ಮೂವ್ ಮಾಡ್ತಾರೆ, ನೈಟ್ A4. ಆ ಬ್ರಿಲಿಯಂಟ್ ಮೂವ್ ಯಾಕೆ ಅಂದರೆ ವಾಪಸ್ ಹೋಗಿದೆ, ಥ್ರೆಟ್ ಇಲ್ಲ ಇನ್ನು. ಈ ಪಾನ್ ಸಹ ಹೋಗ್ಬೋದು, ಇದು ಎರಡೇ ಸ್ಟೆಪ್ ಇರೋದು. ಸೊ ಮ್ಯಾಗ್ನಸ್ ಒಂದು ಮೂವ್ ಮಾಡಲೇಬೇಕು ಇವಾಗ. ಸೊ ಪಾನ್ನ ಪುಷ್ ಮಾಡ್ತಾರೆ. ಸೊ ಗುಕೇಶ್ ಈಗ ಅವ್ರ ಪಾನ್ನ ಪುಷ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಮ್ಯಾಗ್ನಸ್ ಪಾನ್ನ ತೊಗೊತಾರೆ, ಗುಕೇಶ್ ಪಾನ್ನ ತೊಗೊತಾರೆ. ಸೊ ಮ್ಯಾಗ್ನಸ್ ಒಂದು ಮೂವ್ ಮಾಡಬೇಕಾಗಿತ್ತು. ಸೊ ನೆಕ್ಸ್ಟ್ ಮೂವ್ ಈ ಥರ ಇಟ್ಟು ಫೋರ್ಕ್ ಮಾಡೋ ಚಾನ್ಸಸ್ ತುಂಬ ಇತ್ತು. ಸೊ ಮ್ಯಾಗ್ನಸ್ ಇಲ್ಲಿ ಬಂದು ಸಹ ಗುಕೇಶ್ ಈ ಥರ ಫೋರ್ಕ್ ಮಾಡ್ಬೋದಾಗಿತ್ತು. ಅದಕ್ಕೆ ಮ್ಯಾಗ್ನಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈಟ್ನ. ಅವಾಯ್ಡ್ ಮಾಡೋಕ್ಕೆ ಕಿಂಗ್ D2 ಇಟ್ಟಿರೋದು ಮ್ಯಾಗ್ನಸ್. ಸೊ ಗುಕೇಶ್ ನೈಟ್ B2 ಇಟ್ಟಿರೋದು. ಸೊ ಎಗೇನ್ ಅಟ್ಯಾಕ್ ಮಾಡ್ತಾ ಇರೋದು. ಇಲ್ಲಿ ಪ್ರಮೋಷನ್ನ ಸ್ಟಾಪ್ ಮಾಡೋಕ್ಕೆ ನೋಡ್ತಿರೋದು. ಇಲ್ಲಿ ಬಂದು ಚೆಕ್ ಕೊಡೋಕ್ಕೂ ಯೋಚನೆ ಮಾಡ್ತಾ ಇರೋದು ಗುಕೇಶ್. ಸೊ ಮ್ಯಾಗ್ನಸ್ ಪಾನ್ನ ಪುಷ್ ಮಾಡ್ತಾರೆ. ಸೊ ಗುಕೇಶ್ ಚೆಕ್ ಕೊಡ್ತಾರೆ, ಮತ್ತು ಮ್ಯಾಗ್ನಸ್ ಈ ಪಾನ್ ಸೇಫಾಗಿರಬೇಕು ಅಂತ ಕಿಂಗ್ನ ಈ ಕಡೆ ತರ್ತಾರೆ. ಆ್ಯಂಡ್ ಗುಕೇಶ್ ಕಿಂಗ್ನ ಮುಂದೆ ತರ್ತಾರೆ. ಕಿಂಗ್ F4 ಆಡ್ತಾರೆ. ಆ್ಯಂಡ್ ಮ್ಯಾಗ್ನಸ್ ರಿಸೈನ್ಸ್. ಬಿಕಾಸ್ ಯಾಕಪ್ಪ ಅಂದರೆ ನೆಕ್ಸ್ಟ್ ಮೂವ್ ಏನೇ ಇಟ್ಟರು ಲಾಸ್ ಅಂತೂ ಇದೆ. ಸೊ ನೀವು ಇದಿಟ್ಟರೆ ಗುಕೇಶ್ ನೈಟಿಂದ ತೊಗೊತಾರೆ, ಮತ್ತು ಈ ಪ್ರಮೋಷನ್ನ ಸ್ಟಾಪ್ ಮಾಡ್ತಾರೆ. ಸೊ ಬೇಸಿಕಲಿ ಅಕಸ್ಮಾತ್ ತೊಗೊಳಲ್ಲ ಅಂದ್ರೂ ಬೇಸಿಕಲಿ ಅವ್ರ ಪಾನ್ನ ಪುಷ್ ಮಾಡ್ತಾರೆ. ಸೊ ಬೇಸಿಕಲಿ ಈ ಥರ ಆಗುತ್ತೆ. ಸೊ ಮ್ಯಾಗ್ನಸ್ ಅದಕ್ಕೆ ಬ್ಯಾನ್ ಮಾಡ್ತಾರೆ, ಟೇಬಲ್ನ ರಿಸೈನ್ ಮಾಡ್ತಾರೆ ಗೇಮಿಂದ. ಮತ್ತು ಆ ಥರ ಬಡ್ದಿದ್ದಕ್ಕೆ ಟೇಬಲ್ಗೆ ಗುಕೇಶ್ಗೆ ಒಂದ್ಸರಿ ಸಾರಿ ಕೇಳ್ತಾರೆ. ಸಾರಿ ಕೇಳಿ ಆ ರೂಮಿಂದ ಎದ್ದು ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಮ್ಯಾಗ್ನಸ್ ಕಾರ್ಲ್ಸನ್ ಆ್ಯಂಡ್ ಗುಕೇಶ್ ಗೇಮ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಹೊಸ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಬಾಯ್.